ಸರ್ ನಾನು 5 ಬ್ಯಾಗಿಂದ ಶುರು ಮಾಡಿದೆ. ಈಗ ಒಂದು 10 ಬ್ಯಾಗ್ ಇದೆ. ದಿನಕ್ಕೆ ನಾನು ಎಷ್ಟು ಸಗಣಿ ಇದೆ ಅಷ್ಟನ್ನೂ ನಾವು ಎರೆಹುಳು ಗೊಬ್ಬರ ಮಾಡ್ತೀವಿ. ಏನಾಗುತ್ತೆ ನೋಡಿ, ಈಗ ಮೇಲಿದ್ದಿದ್ದು ಹುಳ ನಾನು ತೆಗಿತೀನಿ. ಈ ಹುಳಗಳೇನಾಗುತ್ತೆ ಒಳಗಡೆ ಹೋಗ್ತಾ ಬರ್ತವೆ. ಯಾವಾಗ ನಮಗೆ ಬೆಳಕು ಬೀಳುತ್ತೋ ಎಲ್ಲ ಹುಳಗಳು ಒಳಗಡೆ ಹೋಗಕ್ಕೆ ಶುರು ಮಾಡುತ್ತವೆ. ನಿಮಗೆ ಹುಳನ ಹಿಂಗೆ ಇದು 1 kg ಕೊಡಬೇಕು. ಈ ತರ ಹುಳ 1 kg ಬಂದು ಇದನ್ನ ಪ್ಯಾಕ್ ಮಾಡೋಕ್ಕಾಗಲ್ಲ ನನಗೆ. 1 kg ಹುಳ ಬಂದ್ಮೇಲೆ ಏನು ಮಾಡಬೇಕು, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಬ್ಬರವನ್ನು ಹಾಕಿ ಪ್ಯಾಕ್ ಮಾಡಿ ಕಳಿಸ್ತಾನಲ್ಲ ಆ ರೈತನಿಂದ ಮಾತ್ರ ಹುಳ ತಗೊಳ್ಳಿ. ಹುಳಗಳು ಬೆಳಗ್ಗೆ ಹೊತ್ತು ಕೆಲಸ ಮಾಡಲ್ಲ. ಇದು ವೆರಿ ಲೈಟ್ ಸೆನ್ಸಿಟಿವ್. ಈ ಬಿಸಿಲು ಬಿತ್ತು ಅಂದ ತಕ್ಷಣ ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತೀವಿ, ನಾವು ಇಲ್ಲಿ ಒಂದು ಪರ್ದೆ ಇಟ್ಕೊಂಡ್ಬಿಡ್ತೀವಿ ಚಿಕ್ಕದಾಗಿ. ಇದ್ರಲ್ಲಿ ಯಾವುದೇ ತರ ಅಲ್ಟ್ರಾವೈಲೆಟ್ ಲೈಟ್ ಹೋಗಲ್ಲ. ನಾವು ಇದೆಲ್ಲ ತೆಗೆದ ಮೇಲೆ ಇದನ್ನ ಎಳೆದು ಒಳಗಡೆ ಕತ್ತಲೆ ಇರುತ್ತೆ. ಹುಳ 24 ಗಂಟೆ ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ನಮಸ್ಕಾರ ನನ್ನ ವೀಕ್ಷಕರೇ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈಗ ಬೇಗೂರ್ ಹತ್ರ ಒಂದು ಜಾಗದಲ್ಲಿದ್ದೇನೆ. ಇಲ್ಲಿ ಇವರು ಹಸುಗಳನ್ನ ಇಟ್ಕೊಂಡು ಹಾಲು, ಬೆಣ್ಣೆ, ತುಪ್ಪ ಇಷ್ಟು ಮಾರದಲ್ದ್ರ ಆ ಹಸುಗಳ ಸೆತ್ತೆ ಗಂಜಲದಿಂದ ಒಂದು ಕರಿ ಚಿನ್ನನ ರೆಡಿ ಮಾಡ್ತಾ ಇದಾರೆ. ಬ್ಲ್ಯಾಕ್ ಗೋಲ್ಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬನ್ನಿ, ಅದು ಯಾವ ಬ್ಲ್ಯಾಕ್ ಗೋಲ್ಡ್, ಇದರಿಂದ ಎಷ್ಟೆಲ್ಲ ಉಪಯೋಗಗಳಿದೆ, ಮತ್ತೆ ಇದು ಮಾಡೋದು ತುಂಬಾನೇ ಸುಲಭ. ನಾವು ಮತ್ತೆ ಹೋಗಿ ಅಲ್ಲಿ ಇಲ್ಲಿ ಇದನ್ನ ಕೊಂಡ್ಕೊಳೋದ್ ಬದಲು ನೀವೇ 2 ರಿಂದ 3 ತಿಂಗಳು ಟೈಮ್ ಇನ್ವೆಸ್ಟ್ ಮಾಡಿ ಒಂದ್ 4 ರಿಂದ 5 ಸಾವಿರ ಖರ್ಚು ಮಾಡಿದ್ರೆ ನೀವು ನಿರಂತರವಾಗಿ ಈ ಬ್ಲ್ಯಾಕ್ ಗೋಲ್ಡ್ ನ ರೆಡಿ ಮಾಡ್ಕೊಬಹುದು. ಬನ್ನಿ ನೋಡೋಣ ಏನದು ಅಂತ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಹಲೋ ನಮಸ್ಕಾರ, ನನ್ನ ಹೆಸರು ಬಾಲಾಜಿ ಅಂತ, ಬೇಗೂರು ಗ್ರಾಮ, ಗುಂಡ್ಲುಪೇಟೆ ತಾಲೂಕು. ನನ್ನ ಒಂದು ಶಿವಶೈಲ ಒಂದು ತೋಟ ಬೇಗೂರಲ್ಲಿದೆ. ಈ ತೋಟದಲ್ಲಿ ನಾನು ಹಸುಗಳನ್ನ ಸಾಕೊಂಡಿದ್ದೀನಿ, ದೇಸಿ ಹಸುಗಳನ್ನ. ನೈಸರ್ಗಿಕ ಕೃಷಿಗೆ ಬೇಕಾಗಿರೋ ಪರಿಕರಗಳನ್ನ ಮಾಡಿ ಹೆಚ್ಚು ಜನ ರೈತರನ್ನ ನೈಸರ್ಗಿಕ ಕೃಷಿ ಕರೆದ ಒಂದು ಸಣ್ಣ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಎರೆಜಲ ಘಟಕವನ್ನು ನೋಡಿದ್ವಿ. ಎರೆಜಲ ಹೇಗೆ ಸಂಪಾದನೆ ಮಾಡ್ತೀವಿ, ಹೇಗೆ ನಾವು ತಯಾರಿಸ್ತಾ ಇದೀವಿ ಅಂತ. ಇಲ್ಲಿಗ ನಾನು ಏನು ತೋರಿಸ್ತಾ ಇನ್ನೂ ಹೆಚ್ಚು ತೊಪ್ಪೆಗಳ ಸಾಗಣೆಗಳು ನಮಗೆ ಉಳ್ಕೊಳ್ಳುತ್ತೆ. ಇದೆಲ್ಲ ನಾವು ಏನು ನೋಡ್ತಾ ಇದ್ದೀವಿ ಅದರದೇ. ಇದನ್ನೇನು ಮಾಡ್ತೀವಿ, ಇದನ್ನೆಲ್ಲ ತೊಗೊಂಡೋಗಿ ನಾವು ಎರೆಹುಳು ಘಟಕಕ್ಕೆ ಹೋಗೋಣ. ಅಲ್ಲಿ ಎರೆಹುಳು ಗೊಬ್ಬರವನ್ನು ಮಾಡ್ತೀವಿ. ಬನ್ನಿ ಎರೆಹುಳು ಘಟಕ ನೋಡೋಣ. ಸರ್ ಈ ಕಡೆ ಮಾಡ್ಕೊಂಡಿದ್ದೀರಾ? ಈಗ ಸುಮಾರು ಗೊಬ್ಬರಗಳು ಇವತ್ತು ಈ ತಿಂಗಳು ಹೋಗಿದೆ ನನಗೆ. ಇದೆಲ್ಲ ರೆಡಿ ಟು ಡೆಲಿವರಿ ಇದೆ. ಇದೆಲ್ಲ ನೆಕ್ಸ್ಟ್ ರೆಡಿ ಟು ಡೆಲಿವರಿ ಇದೆ ಅಂದ್ರೆ ಎಲ್ಲ ತೆಗೆದು ನಾವು ಕಟ್ಟಿಟ್ಟಿದ್ದೀವಿ. ನಾನು ಹೇಳ್ತೀನಿ ಯಾಕೆ ನಾವು ಹೊಲ್ದಿಡ್ತೀವಿ, ಹೊಲ್ದಿಲ್ಲ ಅಂತ. ನೋಡಿ, ಇದು ನಮ್ಮ ಗೊಬ್ಬರ. ನೀವೇನಲ್ಲಿ ಸಗಣಿ ರಾಶಿ ನೋಡಿದ್ವಿ ಅಥವಾ ಸಗಣಿನ ಕೈಲಿ ಇಟ್ಕೊಂಡು ನೋಡಿದ್ವಿ, ಇದು ನಿಮಗೆ ಎರೆಹುಳು ತಿಂದು ನಮಗೆ ಕೊಟ್ಟಿರುವಂತ ಗೊಬ್ಬರ ಇದು. ಸರ್ ಇದು ಯಾವ ತರ ನೀವು ಮಾಡ್ತಾ ಇದ್ದೀರಾ, ಏನ್ ಇದರ ಪ್ರೋಸೆಸ್ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೋದಾ? ಖಂಡಿತ. ಇದು ನಾನು ಬ್ಯಾಗಿನಲ್ಲಿ ಮಾಡ್ತಾ ಇದ್ದೀನಿ. ಬ್ಯಾಗ್ಗೆ ಕಾಸ್ಟ್ಲಿ ಆಗುತ್ತೆ ಅಂತ ಹೇಳಿದ್ರೆ ಕೆಳಗಡೆ ನೀವು ಹಾಕೊಂಡು ಮಾಡ್ಬೋದು. ನನ್ನ ಬ್ಯಾಗಲ್ಲಿ ಹೇಗೆ ಮಾಡ್ತಾ ಇದ್ದೀನಿ ಅಂತ ನೋಡಿ. ನಾನು ಹೆಚ್ಚಿಗೆ ಕೆಲಸ ನಾನು ಮಾಡ್ತಾ ಇಲ್ಲ. ಅಲ್ಲಿ ಏನೇ ತೊಪ್ಪೆ ಬರುತ್ತೆ, ತೊಪ್ಪೆ ಮಿಕ್ಕಿರುತ್ತೆ, ಅದನ್ನೆಲ್ಲ ಹೆಂಗಿರುತ್ತೆ ಹಂಗೆ ನಾನು ಈ ತರ ತುಂಬಿಸಿರ್ತೀವಿ. ಇಲ್ಲಿ ತುಂಬಿಸ್ತೀರಾ? ಈ ತೊಪ್ಪೆ ಏನಾಗಿರುತ್ತೆ ಅಂದ್ರೆ ಇದ್ರಲ್ಲಿ ಸ್ವಲ್ಪ ಕಾವಿರುತ್ತೆ. ಹಾಗಾಗಿ ನಾವು ಇದ್ರಲ್ಲಿ ಬಿಟ್ಟಿರಲ್ಲ. ಇದಕ್ಕೆ ನೀರೆಲ್ಲ ಹಾಕ್ಬಿಟ್ಟು ತಣ್ಣು ಮಾಡಿರ್ತೀವಿ. ಒಂದು ವಾರ ಇದಕ್ಕೆಲ್ಲ ನೀರು ಕೊಟ್ಟ ಮೇಲೆ ನಾವ್ ಹಿಂಗೆ ಕೈ ಹಾಕಿ ನೋಡಿದಾಗ ಅಲ್ಲಿ ತಣ್ಣಗೆ ಇರುತ್ತೆ. ಅಂದ್ರೆ ಇದ್ರಲ್ಲಿ ಯಾವುದೇ ತರ ಗ್ಯಾಸ್ ಅಥವಾ ಸ್ವಲ್ಪ ಗ್ಯಾಸ್ ಇದ್ರು, ಗ್ಯಾಸ್ ಇಲ್ದಿರೋ ಮೀಥೇನ್ ಪೂರ್ತಿ ಬಂದ್ರೆ ನಮಗೆ ಅದು ಬೇಕಾಗಿರಲ್ಲ, ಇಮಿಡಿಯೇಟ್ ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ನಾವು ಗೋಕೃಪಾಮೃತ, ಜೀವಾಮೃತ ಆ ಥರ ಎಲ್ಲ ಹಾಕಿ ಹೆಚ್ಚು ಜೀವಾಣುಗಳನ್ನ ಬಿಟ್ಟು ನಾವೇನ್ ಮಾಡ್ತೀವಿ, ಸ್ವಲ್ಪ ಮೀಥೇನ್ ಗ್ಯಾಸ್ ಹೋಗುವಂಗೆ ರೆಡಿ ಮಾಡ್ಕೊತೀವಿ. ಇದು ಮಾಡಿದ್ಮೇಲೆ ಫಸ್ಟ್ ಆ ಥರ ಮಾಡ್ತೀರಾ? ಆ ಥರ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಈ ಒಂದು ಕ್ಯೂಬಿಕ್ ಮೀಟರ್ಗೆ ಅಂದ್ರೆ 3 ಅಡಿ 3 ಅಡಿ 3 ಅಡಿ ಜಾಗಕ್ಕೆ ನಮಗೆ 1 kg ಹುಳದಂತೆ. ಇದು ಕೂಡ ನಮಗೆ ನಮ್ಮ ಕೃಷಿ ಇಲಾಖೆಯ ADS ನಮಗೆ ಹೇಳ್ಕೊಟ್ಟಿದ್ದು. ಒಂದು ಹೆಂಗಪ್ಪ ಎಷ್ಟು ಹಾಕ್ಬೇಕು ಅಂತ ಹೇಳಿದ್ರೆ, ಏನು ಇಲ್ಲ 3 ಅಡಿ 3 ಅಡಿ ಜಾಗಕ್ಕೆ 1 kg, ನೀವು ಲೆಕ್ಕ ಹಾಕೊಳ್ಳಿ ಎಷ್ಟಿದೆ ಅಂತ. ಹಾಗಾಗಿ ನಾನು ಈ ತೊಟ್ಟಿ ನಮಗೆ 8 ಅಡಿದು ಇದೆ, 12 ಅಡಿ ಇದೆ ತೊಟ್ಟಿಗೆ. ಆ ಲೆಕ್ಕದಲ್ಲಿ 1 ಸ್ಕ್ವೇರ್ ಮೀಟರ್ಗೆ 1 kg ಅಂತೆ. ನಮ್ಗೆ 3 ಸ್ಕ್ವೇರ್ ಫೀಟ್ ಬರುತ್ತೆ ಅಂದ್ರೆ 3.5 kg ಹುಳವನ್ನು ಹಾಕ್ತೀವಿ. ಈ ಹುಳ ಏನಾಗುತ್ತೆ ಅಂತ, ಹುಳ ಹಾಕಿದ್ಮೇಲೆ ನಮ್ಗೆ ಹೆಂಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಈ ಹುಳ ಮೂಳೆ ಇರೋದಿಲ್ಲ ಸರ್ ನಮ್ದು ಎರೆಹುಳು ಗೊಬ್ಬರಗಳಿಗೆ. ಇದಕ್ಕೆ ಜಾಸ್ತಿ ನೀರಿರಬಾರ್ದು, ಮತ್ತೆ ಒಣಗ್ತಾನು ಇರಬಾರ್ದು. ನಾವು ಹೇಗೆ ಸೊಪ್ಪುಗಳನ್ನ ಮೇಂಟೈನ್ ಮಾಡ್ತೀವಿ, ಇದು ಕೂಡ ನಮ್ಮ ಕೃಷಿ ADS ಡೈರೆಕ್ಟ್ ಹೇಳ್ಕೊಡ್ತಾರೆ. ತುಂಬಾ ಸುಲಭ ವಿಧಾನ. ನಮ್ಮ ಮಾತಲ್ಲಿ ರೈತರ ಮಾತಲ್ಲಿ ಹೇಳ್ಬೇಕಂದ್ರೆ, ಸೊಪ್ಪಿಗೆ ನೀವು ನೀರು ಹಾಕ್ತೀರಾ, ಜಾಸ್ತಿ ನೀರು ಹಾಕಿದ್ರೆ ಕೊಳ್ತೋಗುತ್ತೆ, ನೀರು ಹಾಕ್ತಿದ್ರೆ ಒಣಗೋಗುತ್ತೆ. ಅದಕ್ಕೆ ಎಷ್ಟು ಬೇಕೋ ಅವಾಗ ಚುಮುಕ್ಸ್ತಾ ಇರ್ಬೇಕಲ್ಲ, ಆ ತರ ಅಷ್ಟೇ ನಾವು ಇಲ್ಲಿ ಮಾಡ್ಕೋಬೇಕಾಗಿರೋದು. ಮತ್ತೆ ಈ ಹುಳಗಳು ಬೆಳಗ್ಗೆ ಹೊತ್ತು ಕೆಲಸ ಮಾಡಲ್ಲ. ಇದು ವೆರಿ ಲೈಟ್ ಸೆನ್ಸಿಟಿವ್. ಈ ಬಿಸಿಲು ಬಿತ್ತು ಅಂದ ತಕ್ಷಣ ಎಲ್ಲ ಒಳಗಡೆ ಹೋಗಿ ಸೇರ್ಕೊಂಡ್ಬಿಡುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ನಾವು ಇಲ್ಲಿ ಒಂದು ಪರ್ದೆ ಇಟ್ಕೊಂಡ್ಬಿಡ್ತೀವಿ ಚಿಕ್ಕದಾಗಿ. ಇದ್ರಲ್ಲಿ ಯಾವುದೇ ತರ ಅಲ್ಟ್ರಾವೈಲೆಟ್ ಲೈಟ್ ಹೋಗಲ್ಲ. ನಾವು ಇದೆಲ್ಲ ತೆಗೆದ ಮೇಲೆ ಇದನ್ನ ಎಳೆದು ಒಳಗಡೆ ಕತ್ತಲೆ ಇರುತ್ತೆ. ಹುಳ 24 ಗಂಟೆ ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ.
ಸೊ ಈ ತರ ಎಳೆದ್ಬಿಟ್ಟು ಒಂದು ಕತ್ಲೆ ಪ್ರಪಂಚ ಕ್ರಿಯೇಟ್ ಮಾಡಿರ್ತೀವಿ. ಮಾಡ್ಬಿಡ್ತೀರಾ. ಇದು ಈಗ ಬಿಟ್ಟಿದೀವಿ ಹುಳ. ಈಗ ಸ್ವಲ್ಪ ಅರ್ಧದಲ್ಲಿ ಹೆಂಗೆ ಆಗಿರುತ್ತೆ ನಾನು ಇಲ್ಲಿ ತೋರಿಸ್ತೀನಿ. ಎಳೆದ್ರೆ ಇಷ್ಟು ನೋಡಿ ಹುಳಗಳೇನಾಗುತ್ತೆ ನೋಡಿ, ಈಗ ಮೇಲಿದ್ದಿದ್ದು ಹುಳ ನಾನು ತೆಗಿತೀನಿ. ಈ ಹುಳಗಳೇನಾಗುತ್ತೆ ಒಳಗಡೆ ಹೋಗ್ತಾ ಬರ್ತವೆ. ಯಾವಾಗ ನಮಗೆ ಬೆಳಕು ಬೀಳುತ್ತೋ ಎಲ್ಲ ಹುಳಗಳು ಒಳಗಡೆ ಹೋಗಕ್ಕೆ ಶುರು ಮಾಡುತ್ತವೆ. ನೋಡಿ ಹೋಗ್ತಾ ಇದೆ ಒಳಗೆ. ಯಾಕೆಂದ್ರೆ ಇದಕ್ಕೆ ಇದು ಯಾವಾಗ ಬಿಸಿಲು ಬಂತು ಬೆಳಕು ಬಂತು ಅಂತ ಹೇಳಿದ್ರೆ ಬೇರೆ ಪ್ರಾಣಿಗಳನ್ನ ತಿಂದ್ಕೊಳ್ಳೋ ಜಾಸ್ತಿ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಂಗಾಗಿ ಅದು ಯಾರಿಗೂ ಕಾಣಿಸ್ಕೊಳ್ಳೋದಿಲ್ಲ, ಒಳಗಡೆ ಹೋಗ್ಬಿಡುತ್ತೆ. ಎಷ್ಟೋ ಜನ ಇದನ್ನ ರಾತ್ರಿ ರಾಣಿ ಅಂತ ಕೂಡ ಕರಿತೀವಿ. ರಾತ್ರಿ ರಾಣಿ ಯಾಕಂದ್ರೆ ಕ್ರಾಲ್ಸ್ ಓನ್ಲಿ ಇನ್ ದ ನೈಟ್ಸ್. ಕತ್ಲೆ ಇದ್ದಾಗ ಈಚೆ ಇಲ್ಲಿಂದ ಇಲ್ಲೊಂದ್ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕತ್ಲೆ ರಾತ್ರಿಯಲ್ಲೇ ಇದು ಪ್ರಯತ್ನವನ್ನು ಮಾಡ್ತವೆ. ಇದರಿಂದನೇ ಹುಳ ತೆಗೆಯೋದು ಕೂಡ ತುಂಬಾ ಉಪಯೋಗ. ನೀವು ಹುಳ ತೆಗಿಬೇಕು ಗೊಬ್ಬರ ಆದ್ಮೇಲೆ ಅಂದ್ರೆ ನೀವು ಬಿಸಿಲಲ್ಲಿ ರಾಶಿ ಹಾಕ್ಬಿಟ್ರೆ ಎಲ್ಲ ಕೆಳಗಡೆ ಹೋಗುತ್ತೆ, ಮೇಲ್ಗಡೆ ಗೊಬ್ಬರ ತಗೊಂಡ್ರೆ ಹುಳ ಕೆಳಗಡೆ ಇರುತ್ತೆ. ಅದೊಂದು ಒಳ್ಳೆ ಐಡಿಯಾ ಸರ್. ನೋಡಿ ಈ ಐಡಿಯಾ ತುಂಬಾ ಜನ ಕಮ್ಮಿ ಹೇಳಿರೋದು. ನೋಡಿ ಇದು ನಮ್ಮ ಹುಳ ಇದೆ, ಒಳ್ಳೆ ಡೆನ್ಸ್ ಆಗಿದೆ ಹುಳ. ಸೊ ನೀವು ಹುಳನು ಏನೋ ಮಾರಾಟ ಮಾಡ್ತೀರಾ? ಹಾ ಸರ್, ನಾವು ಹುಳ ಮಾರಾಟ ಇನ್ನೊಂದು ಸಣ್ಣ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿಂದ ಹುಳ ಆಯೋದು ತುಂಬಾ ಕಷ್ಟ. ಇಷ್ಟನ್ನು ತೆಗ್ದಿಯಾಗ ಹುಳ ಅದಕ್ಕೆ ಏನ್ ಮಾಡ್ತಾ ಇದೀವಿ, ಒಂದು ಸಣ್ಣ ಡಬ್ಬಿಗಳಲ್ಲಿ 1 kg ಹುಳ ಬಿಟ್ಟು ಅದಕ್ಕೆ ಊಟ ಕೊಟ್ಟು ಅದೇ ಜಾಗದಲ್ಲಿ ಹೆಚ್ಚು ಮಾಡಿ ಯಾರು ಕೇಳಿದ್ರೆ ಆ 1 kg ಅವ್ರು ಕೊಡುವಂಥದ್ದು ಮಾಡ್ತೀವಿ. ನನ್ನ ಹತ್ರ ಇಲ್ಲ ಅಂತ ಹೇಳಿದ್ರು ಹುಳಗಳನ್ನ ನಾನು ಇಲ್ಲಿ ಕೆಲವು ರೈತರುಗಳಿದ್ದಾರೆ, ತುಂಬಾ ಚೆನ್ನಾಗಿ ಹುಳಗಳು ಸಿಗುತ್ತೆ, ಆ ಹುಳಗಳನ್ನ ಕೊಡ್ತೀನಿ. ನಾನು ರೈತರುಗಳಿಗೂ ಹೇಳ್ತೀನಿ, ಹುಳ ತಗೊಳ್ಳುವಾಗ ನಾನು ಸುಮಾರು ಸರಿ ಕೈ ಸುಟ್ಕೊಂಡಿದ್ದೀನಿ. ದಯವಿಟ್ಟು ಯೋಚನೆ ಮಾಡಿ ಸರಿಯಾದವ್ರ ಹತ್ರ ತಗೊಳ್ಳಿ. ಯಾಕೆಂದ್ರೆ 1 kg ಹುಳ ಅಂತ ಹೇಳಿದ್ರೆ ನೋಡಿ, ಇದು 1 kg, ಇದು ಅರ್ಧ kg ಹುಳ ಕೊಟ್ಟಿದ್ದೀನಿ. ಇದ್ರಲ್ಲಿ ಅರ್ಧ kg ಹುಳ ಎಲ್ಲಿದೆ ನನ್ನ ಹತ್ರ? ಇಲ್ಲಿ ಹುಳನೇ ತಗೊಂಡು ತೂಕ ಹಾಕಿದ್ರೆ ನಮಗೆ 100 ಗ್ರಾಮ್ ಸಿಕ್ಕಿರುತ್ತೆ. ಹೌದು, 400 ರೂಪಾಯಿ ನೀವು ಈ ಗೊಬ್ಬರ ಕೊಟ್ಟಿರ್ತೀರಾ, ಎಲ್ಲಿ 400 ರೂಪಾಯಿ ಗೊಬ್ಬರ ರೇಟ್ ಎಲ್ಲಿರುತ್ತೆ? ನಾವು ರೈತರುಗಳಿಗೆ ಹೇಳಕ್ ಹೋಗಿದ್ದು, ನಾನು ತಗೊಂಡಿದ್ದು ಹುಳ, ನನಗೆ ಹುಳದ ರೇಟ್ ಬೇಕು ಅಂದ್ರೆ ನೋಡಿ ಹಿಂಗೆ ನಾನು ಹುಳನ ಆಯ್ಬೇಕು. ಯಾವ ರೈತ ನಿಮ್ಗೆ ಹುಳನ ಹಿಂಗೆ ಆದು ಇದು 1 kg ಕೊಡ್ಬೇಕು. ಈ ತರ ಹುಳ 1 kg ಬಂದು ಇದನ್ನ ಪ್ಯಾಕ್ ಮಾಡಕ್ ಆಗಲ್ಲ ನನಗೆ. 1 kg ಹುಳ ಬಂದ್ಮೇಲೆ ಏನ್ ಮಾಡ್ಬೇಕು, ಅದಕ್ಕೆ ಎಷ್ಟು ಬೇಕು ಅಷ್ಟು ಗೊಬ್ಬರವನ್ನು ಹಾಕಿ ಪ್ಯಾಕ್ ಮಾಡಿ ಕಳಿಸ್ತಾನಲ್ಲ ಆ ರೈತನಿಂದ ಮಾತ್ರ ಹುಳ ತಗೊಳ್ಳಿ. ಇಲ್ಲ ಅಂದ್ರೆ ನೀವು 500 ರೂಪಾಯಿ 1 kg ಹುಳ ಅಂತ ತಗೊಂಡ್ರೆ ನಿಮಗೆ 1/4 kg ಬಂದಿರಲ್ಲ. ಯಾರು ಒಂದ್ 100 ರೂಪಾಯಿ 200 ರೂಪಾಯಿ ಕಮ್ಮಿ ಕೊಡ್ತೀನಿ ಅಂತಾರೆ, ಅವರೆಲ್ಲ ಈ ತರ ಮಾಡ್ತಾರೆ. ಇಲ್ಲ 600 ರೂಪಾಯಿ ಕೊಡೋ ಕಡೆನೂ ಹಾಗಾಗುತ್ತೆ. ನಾನು ಒಂದು 10-15 ಕಡೆಯಿಂದ ತರಿಸಿದ್ದೀನಿ, ಎಲ್ಲಾ ಕಡೆನೂ ಹಿಂಗಾಗಿ ಕೊನೆಗೆ ನಮ್ಮ ಪರಿಚಯ ಒಬ್ಬರ ರೈತರು, ಅದು ಕೂಡ ನಮ್ಮ KVK ನಮ್ಮ ಕೃಷಿ ಇಲಾಖೆಯಿಂದ ಅವ್ರನ್ನ ಪರಿಚಯ ಮಾಡಿಸಿದ್ರು, ಅವರಿಂದ ತಗೋತೀನಿ. 1 kg ಹುಳ ಅಂದ್ರೆ ನೀವು ತಗೊಂಡೋಗಿ ತಕ್ಕಡಿಗೆ ಹಾಕಿ ಹುಳನೇ 1 kg ಇರುತ್ತೆ. ಸೊ ದಯವಿಟ್ಟು ಹುಳ ಗಿಳ ತಗೋಬೇಕಂದ್ರೆ ಮಾಡ್ಬೇಕು ಅಂತ ಆಸೆ ಇರುತ್ತೆ ನಮಗೆ. ಇಲ್ಲಿ ನಾವು 3 kg ಹುಳ ಬಿಡಿ ಅಂತ ಹೇಳಿರ್ತೀವಿ, ಪಾಪ ಅವರು 3 kg ಹುಳ ತಂದು ಬಿಟ್ಟಿರ್ತಾರೆ, ಅಲ್ಲಿ 1 kg ಹುಳ ಅಲ್ಲ. ಇನ್ನು ಎಲ್ಲಿಂದ ತಿನ್ನಕ್ಕಿಲ್ಲಾಗತ್ತೆ, 2 ತಿಂಗಳಿಗಾಗತ್ತೆ ಅಂತಾರೆ, ಬಂದು ಕೇಳ್ತಾರೆ 2 ತಿಂಗಳಿಗಾಗಿಲ್ವಲ್ಲ 3 ತಿಂಗಳಾಯ್ತಲ್ಲ ಅಂತಾರೆ. 3 kg ಹುಳ ಬಿಟ್ಟಿದೆ ಅಂತಾರೆ, ಅವ್ರ ಹತ್ರ 3 kg ಹುಳ ಇರಲ್ಲ. ಆಮೇಲೆ ನೀವು ಹುಳನ ಆಯ್ದು ತೂಕನೂ ಹಾಕಕ್ಕಾಗಲ್ಲ. ಹೌದು, ಆ ಗೊಬ್ಬರ ಸಮೇತ ಕೊಟ್ಟಿರೋದ್ರಿಂದ ಮಾಡಕ್ಕೂ ಆಗಲ್ಲ. ದಯವಿಟ್ಟು ಸಂಪರ್ಕ ಮಾಡಿ ಕೇಳಿ, ಹುಳ ಕೊಡ್ತೀರಾ ಇಲ್ಲ ಗೊಬ್ಬರ ಸಮೇತ ಹುಳನೇ 3 kg ಇರುತ್ತಲ್ಲ ಕೇಳ್ಬಿಟ್ಟು ತಗೊಳ್ಳಿ. ಇಲ್ಲಾಂದ್ರೆ ನಾನು ಸುಮಾರು ಜನ ಗೊತ್ತಿರೋರ್ ಕಡೆಯಿಂದ ಕೂಡ ನಾನು ಮೋಸವನ್ನು ಹೋಗಿದ್ದೀನಿ. ಸರ್ ಒಟ್ಟು ಈ ತರದ್ ಎಷ್ಟು ಘಟಕಗಳನ್ನ ಮಾಡ್ಕೊಂಡಿದ್ರ ನೀವು? ಸರ್ ನಾನು 5 ಬ್ಯಾಗ್ ಇಂದ ಶುರು ಮಾಡಿದೆ, ಈಗ ಒಂದು 10 ಬ್ಯಾಗ್ ಇದೆ. ದಿನಕ್ಕೆ ನಾನು ಎಷ್ಟು ಸಗಣಿ ಇದೆ ಅಷ್ಟನ್ನು ನಾವು ಎರೆಹುಳು ಗೊಬ್ಬರ ಮಾಡ್ತೀವಿ. ನಾನು ಮೌಲ್ಯವರ್ಧನೆ ಹೇಳ್ತಿದ್ದೆ, ಅದನ್ನೇ ಸಗಣಿ ನಾವು ತಗೊಂಡೋಗಿ ತಿಪ್ಪೆಗೆ ಹಾಕಿ ಮೀಥೇನ್ ಗ್ಯಾಸ್ ಹಾಕಿದ್ಮೇಲೆ ಉಪಯೋಗಿಸ್ತೀವಿ. ಅದನ್ನ ಹುಳಗಳಿಗೆ ಕೊಟ್ರೆ ಹುಳ ನನಗೆ 2 ತಿಂಗಳಿಗೆ ತುಂಬಾ ಉತ್ತಮ ಗುಣಮಟ್ಟದ ಗೊಬ್ಬರವನ್ನು ಕೊಡುತ್ತೆ. ಅದು ನೀವು 4 ರೂಪಾಯಿ ಟನ್ಗಲ್ಲ, ನೀವು ಒಂದು ಟ್ರ್ಯಾಕ್ಟರ್ಗೆ ಹೆಚ್ಚು ಕಮ್ಮಿ 1-1.5-2 ಟನ್ ಗೊಬ್ಬರನ 4,500 ರೂಪಾಯಿ. 4,500. ನಾನು ಅತಿ ಕಮ್ಮಿ ಬೆಲೆಗೆ 1 ಟನ್ಗೆ 10,000 ರೂಪಾಯಿಗೆ ಮಾರ್ತಾ ಇದ್ದೀನಿ. ಇರೋದ್ರಲ್ಲಿ ನೀವು ಕಮ್ಮಿ ಕೊಡ್ತಾ ಇದ್ದೀರಾ, 10 ರೂಪಾಯಿ ಕೆಜಿ. ಇದನ್ನ 15 ರೂಪಾಯಿ 19 ರೂಪಾಯಿ ನಾನು ಎನ್ರಿಚ್ ಮಾಡಿದೀನಿ ಅಂತ ಹೇಳ್ಬಿಟ್ಟು 20 ರೂಪಾಯಿಗೆ ಮಾರೋ ಜನಗಳನ್ನ ನಾನು ನೋಡಿದ್ದೀನಿ. ನಾನು ಒಂದು ಹಂತದಲ್ಲಿ ಮಾರ್ತಾ ಇದ್ದೆ, ಬಟ್ ನನ್ನ ಆಬ್ಜೆಕ್ಟಿವ್ಗೆ ಅದು ವರ್ಕ್ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಅದರಿಂದ ಹೊರಗೆ ಬಂದು ಈಗ ನಾನು ರೈತರಿಗೆ 10 ರೂಪಾಯಿಗೆ ಕೊಡ್ತಾ ಇದ್ದೀನಿ. ಎನ್ಹ್ಯಾನ್ಸ್ ಮಾಡೋದಕ್ಕೆ ಕೂಡ ನಮ್ಮ KVK ಇಂದ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದು ಎನ್ಹ್ಯಾನ್ಸ್ ಮಾಡಿದ್ರೆ ನಂಗೆ ಇನ್ನೊಂದು 1 ರೂಪಾಯಿ ಖರ್ಚಾಗ್ಬೋದು. ಅವಾಗ ನಾನು 11 ರೂಪಾಯಿ 12 ರೂಪಾಯಿಗೆ ಎನ್ಹ್ಯಾನ್ಸ್ಡ್ ಕೊಡ್ತೀನಿ. ಎನ್ಹ್ಯಾನ್ಸ್ನಿಂದ ಉಪಯೋಗ ಏನಪ್ಪ ಅಂದರೆ ನಿಮ್ಮದು ಮಣ್ಣಿನಿಂದ ಬರೋ ಕಾಯಿಲೆಗಳೆಲ್ಲ ಅದು ಹೋಗುತ್ತೆ. ಯಾಕೆಂದರೆ ನಾವು ಅದಕ್ಕೆ ಹೆಚ್ಚು ಕಲ್ಚರ್ಗಳು 6 ಥರದ ವಿಧ ಕಲ್ಚರ್ಗಳನ್ನ ಸೇರಿಸಿ ರೆಡಿ ಮಾಡಿರ್ತೀವಿ. ಆ ಕಲ್ಚರ್ಗಳು ಸೇರಿರೋದ್ರಿಂದ ನಿಮಗೆ ಬರೀ ಗೊಬ್ಬರ ಒಂದೇ ಆಗಲ್ಲ, ನಿಮಗೆ ಅದಕ್ಕೆ ಬರೋ ಕಾಯಿಲೆ ಕಷಾಯಗಳು ಕೂಡ ಗಿಡಗಳಿಗೆ ಬರೋದೆಲ್ಲ ಕಮ್ಮಿ ಆಗುತ್ತೆ. ಸರ್ ಮತ್ತೆ ಇನ್ನೊಂದು ಹೇಳಿದ್ರೆ, ನಿಮ್ಮ ಹಸುವಿಂದ ಎಲ್ಲಾ ತೊಪ್ಪೆ ತಗೊಂಬಂದು ಇಲ್ಲಿ ಹಾಕ್ತಾ ಇದ್ರ. ಸೊ ಈ ತರ ಈ ಬ್ಯಾಗ್ಗೆ ಏನ್ ಖರ್ಚಾಯ್ತು, ಇದಕ್ಕೆಲ್ಲ ಏನ್ ಖರ್ಚಾಗ್ಬೇಕು? ಯಾಕಂದ್ರೆ ಈ ವಿಡಿಯೋ ನೋಡಿ ಯಾರಾದ್ರೂ ಒಂದಷ್ಟು ರೈತರು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವ್ರ ಹತ್ರ ಹೇಗಿದ್ರು ಒಂದು ಹಸು ಇರುತ್ತೆ, 1-2 ಹಸು ಇರುತ್ತೆ. ಅದ್ ತಕ್ಕನಾಗಿ ಒಂದು ಎಕ್ಸಾಂಪಲ್ ಈ ತರ ಒಂದು
ಮಾಡಕ್ಕೆ ಏನ್ ಖರ್ಚಾಗ್ಬೋದು, ಅದ್ರ ಮೇಲೆ ಅವ್ರ ಶಕ್ತಿ ಅನುಸಾರ ಎಷ್ಟು ಬೇಕಾದ್ರೂ ಸರ್ ಇದಕ್ಕೆ ನಾನು ಮಾಡ್ಕೊಳ್ಳಿ. ಉದಾಹರಣೆ ಕೊಟ್ಟು ಹೇಳ್ತೀನಿ. ಹಾ. ಈ ಬ್ಯಾಗ್ಸ್ಗಳನ್ನ ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ತರಿಸ್ತೀನಿ. ಓಕೆ. ಯಾಕೆಂದ್ರೆ ನಂದೊಂದು ಸಣ್ಣ ಬಿಸ್ನೆಸ್ ಇರೋದ್ರಿಂದ ಫ್ಯಾಕ್ಟ್ರಿಯಿಂದ ತರಿಸ್ತೀನಿ. ನೀನು ರೀಟೇಲ್ ತೊಗೊಳೋದ್ರೆ 200-300 ರೂಪಾಯಿ ಜಾಸ್ತಿ ಆಗ್ಬೋದು. ರೈತರುಗಳಿಗೆ ಬೇಕು ಅಂತ ಹೇಳಿದ್ರೆ ನಾನು ತರಿಸ್ಕೊಡ್ತೀನಿ. ನನಗಿದ್ರೆ ಲಾಭ ಮಾಡೋ ಉದ್ದೇಶ ಇಲ್ಲ, ಅವ್ರೊಂದು ತೊಟ್ಟಿ ಮಾಡಬೇಕು ಅಂತ. ಹೋದ ತಿಂಗಳು ಇದೇ ಥರ ಆಯಿತು. ನಿಮಗೆ ಒಂದು ಟನ್ಗೆ 10,000 ರೂಪಾಯಿ ಹತ್ರ ದುಡ್ಡಿಲ್ಲ ಅಂದರೆ ನಾನು ರೈತಂಗೆ ಹೇಳಿದ ಒಂದೇ ಒಂದು ಮಾತು, ನಂತರ 10,000 ರೂಪಾಯಿ ದುಡ್ಡಿಲ್ಲ ಅಂದರೆ 2 ತಿಂಗಳು ನೀನು ತಡ್ಕೋತೀನಿ ಅಂತ ಹೇಳಿದ್ರೆ 5,000 ರೂಪಾಯಿ ರೆಡಿ ಮಾಡ್ಕೊಂಡು ಹೇಳ್ಕೊಡ್ತೀನಿ. 1,000 ರೂಪಾಯಿ ಬ್ಯಾಗು ಇಲ್ಲೇ ಫ್ಯಾಕ್ಟ್ರಿ ಇದೆ, ನಿಂಗೆ ಇಲ್ಲಿ ಕೊಡಲ್ಲ ಫ್ಯಾಕ್ಟ್ರಿ, ಅದು ಬಿಸ್ನೆಸ್ ಟು ಬಿಸ್ನೆಸ್ ಕೊಡ್ತಾರೆ ಅಂದರೆ ನಾನು ನಿನಗೆ ತಂದು ಕೊಡ್ತೀನಿ ಅದೇ ರೇಟಿಗೆ. 1,000 ರೂಪಾಯಿ 1,100 ರೂಪಾಯಿ ಏನಿದೆ ಟ್ಯಾಕ್ಸ್ ಎಲ್ಲ ಸೇರಿಸಿ ಅದು ಬ್ಯಾಗ್ ನಿನಗೆ ಕೊಡ್ತೀನಿ. ನಿನ್ನ ಹತ್ರ ಹಸು ಇದೆಯಾ, ಹಸು ಇಟ್ಕೋ. ಹಸು ಇಲ್ವಾ, ಯಾರು 2,000 ರೂಪಾಯಿ 3,000 ರೂಪಾಯಿ ಯಾರು ಮಾರ್ತಾರೆ ತೊಪ್ಪೆ, ಅದನ್ನ ತೊಗೊಂಬ ತುಂಬಿಸು. ಹುಳ ನಾನು ಏನು ಹೇಳ್ದಂಗೆ ರೈತರು ನನ್ನ ಹತ್ರ ಇದ್ರೆ ನಾನೇ ಕೊಡ್ತೀನಿ, ಇಲ್ಲಾಂದರೆ ಆ ರೈತನ ನೇರ ಪರಿಚಯ ನಿನಗೆ ಮಾಡಿಕೊಡ್ತೀನಿ. ನೀವು ದಯವಿಟ್ಟು ಅವ್ರ ಹತ್ರ ಹೋಗಿ ಹುಳ ಸಿಗುತ್ತೆ ಅಂದರೆ 1 kg ಹುಳ, 1 kg 3 kg ಹುಳ ತೊಗೊಂಬನ್ನಿ. 600 ರೂಪಾಯಿ 650 ರೂಪಾಯಿಗೆ ಹುಳ kg ಕೊಡ್ತಾ ಇದ್ದಾರೆ ಅವರು. 3 kg ಹುಳ ತೊಗೊಂಡು ಬಂದು ಬಿಡಿ, 2 ತಿಂಗಳು ಕಾಯಿರಿ, ನೋಡ್ಕೊಳ್ಳಿ. ನೀರು ಇದು ಎಲ್ಲ ನಾವು ಹೇಳಿದ್ವಲ್ಲ, ತುಂಬ ನೆನಿಬಾರ್ದು ಅಥವಾ ಒಣಗಬಾರ್ದು, ಅದು ನೋಡಿಕೊಂಡು ಈ ಥರ ಒಂದು ಅದಕ್ಕೆ ಬಿಸಿಲು ಬೆಳೆದಿರೋ ಥರ ನೋಡ್ಕೊಂಡು ಹೋದರೆ 2 ತಿಂಗಳಿಗೆ 10,000 ರೂಪಾಯಿ ಗೊಬ್ಬರ ರೆಡಿ ಆಗುತ್ತೆ. ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟು. ನಾನು ಎವ್ರಿ ತಿಂಗಳು ಬ್ಯಾಗ್ ಆಗ್ತಾ ಇಲ್ಲ. ಈ ಬ್ಯಾಗ್ ನನಗಿಲ್ಲ ಅಂದರೂ ಮುಂದೆ 4-5 ವರ್ಷ ಬ್ಯಾಗ್ ಬಂತು ಅಂದರೆ ಜೋಪಾನ ನೋಡಿದ್ರೆ 4-5 ವರ್ಷ ಬರುತ್ತೆ. ನಾನು ಹುಳ ಕೂಡ ಮಾಡ್ಬೋದು. ಹೌದು. ಇಲ್ಲಿ 20 kg ಹುಳ ಬಂದು 10 kg ಹುಳ ಆದರೆ ಏನು ಮಾಡಲಿ, ನನ್ನ ಹತ್ರ ಬೇರೆ ಘಟಕಗಳಿಲ್ಲ. ಸೊ ಹಚ್ಚ ರೈತರಿಗೆ ಕೊಡ್ಬೋದು. ಸೊ ರೈತರಿಗೆ ನಾನು ಬರೀ ಇದನ್ನು ಮಾರೋದಕ್ಕೆ ಮಾತ್ರ ಬಂದಿಲ್ಲ, ಅವರು ಇಂಟ್ರೆಸ್ಟ್ ಇಟ್ಟು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಎಷ್ಟು ಕಮ್ಮಿ ರೇಟಲ್ಲಿ ಇದನ್ನು ತಯಾರಿ ಮಾಡ್ಕೋಬೋದು ಅದನ್ನು ಕೂಡ ಹೇಳ್ಕೊಡೋದಕ್ಕೆ ನಾವು BRC ಇಂದ ರೆಡಿ ಆಗಿದ್ದೀವಿ. ಹೆಚ್ಚು ಜನ ಉದ್ದೇಶ ಅದೇ, ಮತ್ತೆ ಹೇಳ್ತಾ ಇದ್ದೀನಿ ಅದನ್ನೇ ಉದ್ದೇಶ, ಹೆಚ್ಚು ಜನ ನೈಸರ್ಗಿಕ ಕೃಷಿಗೆ ಬರಬೇಕು, ನೈಸರ್ಗಿಕ ಕೃಷಿಯನ್ನು ಅವಲಂಬಿಸ್ಕೋಬೇಕು. ದೇಸಿ ಹಸು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ದೇಸಿ ಹಸು ತೊಗೊಳ್ಳಿ. ಅದರ ಎಲ್ಲ ಸಂಗಡಿ ಗಂಜಲ ಎಲ್ಲದರಿಂದನೂ ಒಂದಲ್ಲ ಒಂದು ರೀತಿ ಉಪಯೋಗ ಆಗುತ್ತೆ, ನಮಗೆ ಹೆಚ್ಚು ರೀತಿ ಇದಾಗುತ್ತೆ. ಮತ್ತು ನಮ್ದು ಸುಮಾರು ಜನ ಕಾನ್ಸೆಪ್ಟ್ ಕೇಳ್ತೀವಿ, 0 ಇನ್ವೆಸ್ಟ್ಮೆಂಟ್ ಹೈ ಈಲ್ಡ್ ಅಂತ ಕೃಷಿಲಿ. ಅಂದರೆ ಏನನ್ನೂ ಹಾಕದೆ, ಬಂಡವಾಳ ಹಾಕದೆ ಹೆಚ್ಚದನ್ನು ತಗೋಬೇಕು, ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಈ ಎಲ್ಲ ಪರಿಕರಗಳನ್ನ ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೋಬೇಕು. ಹೌದು. ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ಮಾಡ್ತೀವಿ. ಬ್ಯಾಗ್ ಕೂಡ ನಾನೇ ತರಿಸ್ಕೊಡೋದಕ್ಕೂ ಕೂಡ ರೆಡಿ ಆಗಿದ್ದೀನಿ. ಹೌದು. ನೋಡಿ, ಬ್ಯಾಗ್ನ ಯಾಕೆ ಕಟ್ಟಲ್ಲ ಅನ್ನೋದೊಂದು ವಿಷಯ ಹೇಳ್ತೀನಿ, ಇದು ತುಂಬ ಇಂಪಾರ್ಟೆಂಟ್ ಕೂಡ. ಈ ಬ್ಯಾಗನ್ನು ನಾನು ಒಂದ್ರಿ ಕೂಡ ಆಡ್ಸಲ್ಲ. ನೀವು ನೋಡಿದ್ರಲ್ಲ ಗೊಬ್ಬರ, ಹೌದು, ಇದನ್ನ ನೀವು ಕೆದಕಿದ್ರೆ ಇದರೊಳಗೆ ಎರೆಹುಳ ಸಿಗುತ್ತೆ, ನಿಮಗೆ ಸಣ್ಣದಾಗಿ ಸಿಗುತ್ತೆ, ಮೊಟ್ಟೆ ಇರುತ್ತೆ ಎಲ್ಲ. ಹಿಂಗಾಗಿ ನಾನು ಇದನ್ನ ಕಟ್ಟಕ್ಕೆ ಹೋಗಲ್ಲ. ಇಲ್ಲಿ ತುಂಬಿ ಇಟ್ಟಿರ್ತೀನಿ, ಯಾರು ಬಂತು ಅಂತ ಹೇಳಿದ್ರೆ ನೀವು ಮೇಲ್ಗಡೆ ಕಟ್ಬಿಟ್ಟು ತಗೊಂಡೋಗಿ ಅಂತ. ಇದ್ರೊಳಗಡೆ ಮೊಟ್ಟೆ ಹುಳ ಗಿಳ ನಾವು ಒಂದ್ರಿ ಕೂಡ ಆಡೋದಿಲ್ಲ. ನಮ್ದು ಗೊಬ್ಬರದಲ್ಲಿ ನೋಡಿ ಏನು ಕಸ ಇಲ್ಲ, ನಾವು ಒಂದ್ರಿ ಕೂಡ ಆಡೋದಿಲ್ಲ. ಇದ್ರಲ್ಲಿ ಅಪ್ಪಿ ಸಣ್ಣದ ಮರಿಗಳು ಅಥವಾ ಅದ್ರ ಮೊಟ್ಟೆ ಏನಾರು ಇತ್ತು ಅಂತ ಹೇಳಿದ್ರೆ ನೈಸರ್ಗಿಕ ಕೃಷಿ ಮಾಡೋ ಜಮೀನಿಗೆ ಇದು ಹೋಗಿ ಕಂಡ್ಯೂಸಿವ್ ಎನ್ವೈರನ್ಮೆಂಟ್ ಅಲ್ಲಿ ಇತ್ತು ಅಂದ್ರೆ ಅಲ್ಲಿ ತಮ್ಮ ಜೀವನವನ್ನು ಶುರು ಮಾಡ್ಕೊಡ್ತಾರೆ. ಹೌದು. ಆ ರೀಸನ್ಗೆ ನೀವು ಕಟ್ಟೋದಿಲ್ಲ. ಯಾಕೆಂದ್ರೆ ನಂದು ಸ್ನೇಹಿತರು ಕೂಡ ಒಬ್ರು ಇದ್ದಾರೆ, ಅವರು ಬೇಕಾದ್ರೆ ಅವರು ಇಲ್ಲೇ ಇದ್ದಾರೆ ನಮ್ಮ ಪಕ್ಕದಲ್ಲಿ, ಅವ್ರ ಹತ್ರ ಮಾತಾಡಿಸ್ಬೋದು. ಅವರು ಹೆಚ್ಚು ಎರೆಹುಳು ಗೊಬ್ಬರನ ಹುಳನ ನಮ್ಮ ಗೊಬ್ಬರದಿಂದನೇ ಮಾಡಿದ್ದಾರೆ. ಒಂದು ಮೂಟೆ ತಗೊಂಡೋಗಿದ್ದು ನನಗೆ ಎರೆಹುಳು ಎರೆ ಜಲ ಘಟಕ ಮಾಡ್ಬೇಕಾದ್ರೆ ಒಂದು ಘಟಕದಲ್ಲಿ ಈ ಗೊಬ್ಬರ ಹಾಗೆ ಹಾಕ್ಬಿಟ್ಟಿದೆ. ಒಂದು ತಿಂಗಳ ನಂತರ ನಾನು ಅದರಲ್ಲಿ ಹುಳು ಬಿಡೋಣ ಅಂತ ಹೋಗಿ ಕೆದಕಿದ್ರೆ ನನಗೆ ಅಲ್ಲೇ ಹುಳು ಸಿಕ್ತಿದೆ. ಇಲ್ಲ ಅಂದ್ರೆ 2-3 kg ಅಷ್ಟು ಹುಳು ಅಲ್ಲೇ ಒಂದು ಜಾಗದಲ್ಲಿ ನನಗೆ ಅಲ್ಲೇ ಹ್ಯಾಚ್ ಆಗಿ ಬೆಳೆದು ರೆಡಿ ಆಗ್ಬಿಟ್ಟಿತ್ತು. ಇಲ್ಲಿಂದ ಹೊರಗಡೆಯಿಂದ ಕೊಂಡ್ಕೊಳ್ಳೋ ಅವಶ್ಯಕತೆ ಬರಲಿಲ್ಲ. ಖಂಡಿತ ಅದೊಂದು ಒಳ್ಳೆ ವಿಚಾರ ಸರ್, ಅದು ಕರೆಕ್ಟ್ ಹೇಳಿದ್ರಿ ನೀವು. ಯಾಕಂದ್ರೆ ನೀವು ಜರಡಿ ಹಿಡಿಯಲ್ಲ, ಏನು ಸೋಸಲ್ಲ, ಅದರಿಂದ ಬರೀ ಹುಳಗಳು ಮಾತ್ರ ನಿಮ್ ಕೈ ಮಟ್ಟಕ್ಕೆ ಏನ್ ಸಿಕ್ಕುತ್ತೆ ಅದನ್ನ ಮಾತ್ರ ತೆಗೆದೇ ಇಟ್ಟಿರ್ತೀವಿ. ಯಾಕೆಂದ್ರೆ ಎಲ್ಲ ಹುಳ ಇಲ್ಲಿ ಬಿಟ್ಟು ಅದು ಸತ್ತು ಹೋಗ್ತಾ ಇರುತ್ತೆ, ಹಂಗಾಗಿ ಇದನ್ನ ನಾನು ಕಟ್ಟಕ್ಕೆ ಹೋಗೋದಿಲ್ಲ. ಸೊ ಇದೆಷ್ಟು ನೆಕ್ಸ್ಟ್ ಡೆಲಿವರಿಗೆ ರೆಡಿ ಆಗಿದೆ. ಈಗ ಈ ತಿಂಗಳಲ್ಲಿ ನಾನು ಈ ಘಟಕದಿಂದ ಸುಮಾರು ಒಂದು 3-3.5 ಟನ್ ಅಷ್ಟು ಗೊಬ್ಬರವನ್ನು ಮಾರಿದ್ದೀನಿ, 10 ರೂಪಾಯಿ ಲೆಕ್ಕದಲ್ಲಿ. ಅಂದ್ರೆ ನಾನು ಜನಕ್ಕೆ ಲಾಭ ನಷ್ಟದ ಬಗ್ಗೆ ಮಾತಾಡಕ್ ಹೋಗಲ್ಲ. ಇಲ್ಲ ಕರೆಕ್ಟ್, ಅದು ಅವ್ರಿಗೆ ಬಿಟ್ಟಿದೆ ಸರ್. ಕರೆಕ್ಟ್ ಅಲ್ಲ, ಲಾಭ ನಷ್ಟದ ಬಗ್ಗೆ ಹೇಳೋದಕ್ಕಿಂತ ಸೊ ಜನ ಯೋಚನೆ ಮಾಡ್ಬೇಕು. 1-2 ನಾಟಿ ಹಸುಗಳು ಇಟ್ಕೊಂಡು ನೀವು ಹೇಳ್ದಂಗೆ ಎರೆಜಲ ಮಾಡ್ಕೊಂಡ್ರೆ ಅದರಿಂದ ಒಂದು ಮಿನಿಮಮ್ 20,000 ಇಟ್ಕೊಂಡ ಸರ್. ಓಕೆ, ಸೊ ಈ ತರ ಮಾಡಿದ್ರೆ ಇದರಿಂದ ಒಂದು 20,000, 40,000 ಬರೀ ಹಸು ಏನ್ ಹೇಳ್ತಾರೆ ಬೈ ಪ್ರಾಡಕ್ಟ್ ಗಳಿಂದ, ಹಾಲು, ಬೆಣ್ಣೆ, ತುಪ್ಪ ಬಿಟ್ಟು. ಸೊ ಯಾಕೆ ನಮ್ಮ ಜನ ಈ ತರ ನಾಟಿ ಹಸುಗಳನ್ನ ಸಾಕ್ಬಾರ್ದು? ನೋಡಿ, ಇಷ್ಟೆಲ್ಲಾ ಉಪಯೋಗಗಳಿದೆ. ನೀವುಗಳು ಕೂಡ ಯೋಚನೆ ಮಾಡಿ. ಓಕೆ, ನಾವ್ ಯಾರಿಗೂ ಇಲ್ಲಿ ಇಷ್ಟು ಲಾಭ ತಗೊಂತಾ ಇದ್ದಾರೆ ಅಂತ ಯಾರಿಗೂ ಆ ಲಾಭ ನೋಡಿ ಬರ್ಬೇಡಿ. ಇದರಿಂದ ಆಗುವಂತ ಉಪಯೋಗಗಳು ಮತ್ತೆ ನೀವ್ ಇದನ್ನ ಇನ್ನೂ ಎಷ್ಟು ಹೆಚ್ಚಾಗಿ ಮಾಡ್ಬೋದು ಅನ್ನೋದನ್ನ ಯೋಚನೆ ಮಾಡಿ ನೀವುಗಳು ಕೂಡ 1-2 ನಾಟಿ ಹಸುಗಳನ್ನ ಸಾಕಿ
ಈ ತರ ಒಂದೆರಡು ಘಟಕಗಳನ್ನ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ ಇಂದ ಹೃದಯಪೂರ್ವಕ ವಂದನೆಗಳು, ಧನ್ಯವಾದಗಳು, ಶುಭ ದಿನ.